ಈಗ ಎಲ್ಲರಿಗೂ ನಮಸ್ಕಾರ. ಮಾಮ್ಸ್ ವಿಷಯ ಏನು ಗೊತ್ತಾ, 2026 T20 ವಿಶ್ವಕಪ್ನ ಪಾಯಿಂಟ್ಸ್ ಟೇಬಲ್ ಅಂದರೆ ಯಾವ ತಂಡ ಯಾವ ಗ್ರೂಪ್ನಲ್ಲಿ, ಹಾಗೆಯೇ ಯಾವಾಗ ಮತ್ತು ಎಲ್ಲಿ ಮ್ಯಾಚ್ ಅಂತ ಇವಾಗ ತಾನೇ ಜಸ್ಟ್ ಅಪ್ಡೇಟ್ ಆಗಿದೆ. ಆ್ಯಂಡ್ ಹಾಗೆ ಹೋಸ್ಟಿಂಗ್ ನೇಷನ್ ಕೂಡ ಇಂಡಿಯಾ ಶ್ರೀಲಂಕಾ ಆಗಿದ್ದಾವೆ. 2 ನೇಷನ್ ಥಿಯರಿಯಲ್ಲಿ ಈ ಸಲ ಹೋಸ್ಟಿಂಗ್ ನೀಡ್ತಾ ಇದೆ. ಆ್ಯಂಡ್ ಇಂಡಿಯಾನಲ್ಲೇ ಕೂಡ ನಡೀಬೇಕಿತ್ತು, ಆದರೆ ಪಾಕ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಶ್ರೀಲಂಕಾ ಕೂಡ ಅವರ ಹೋಸ್ಟಿಂಗ್ ನೇಷನ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಆ್ಯಂಡ್ ಹಾಗಾಗಿ ಈ ಸಲ ಬಂದ್ಬಿಟ್ಟು ಇಂಡಿಯಾನಲ್ಲಿ 5 ವೆನ್ಯೂವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಶ್ರೀಲಂಕಾನಲ್ಲಿ ಬಂದ್ಬಿಟ್ಟು 3 ವೆನ್ಯೂವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ನಮ್ಮ ಮ್ಯಾಚ್ ಯಾವ ಟೀಮ್ ಜೋಡಿ ಇದೆ, ಹಾಗೆ ಯಾವಾಗ ಇದೆ ಅಂತೇಳಿ ಬನ್ನಿ ನೋಡ್ಕೊಂಬರೋಣ. ನಮ್ಮದು ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು 18 ಫೆಬ್ರವರಿ ಬಂದ್ಬಿಟ್ಟು ಅಹಮದಾಬಾದ್ನಲ್ಲಿ USA ಜೋಡಿ ಇದೆ, ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇದೆ. ಆ್ಯಂಡ್ ಹಾಗೆ ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ನಮ್ಮದು ಡೆಲ್ಲಿನಲ್ಲಿ ಇದೆ, ಅದು ಕೂಡ ನಮೀಬಿಯಾ ಜೋಡಿ. ಇದೊಂದು ಅಷ್ಟೇನು ಕಾಂಪಿಟೇಷನ್ ಟೀಮ್ ಅಂತೇನಲ್ಲ. ಆ್ಯಂಡ್ ಹಾಗೆ 15 ಫೆಬ್ರವರಿ ಕೊಲಂಬೋದಲ್ಲಿ ಪಾಕಿಸ್ತಾನ ಜೋಡಿ ಇದೆ, ಶ್ರೀಲಂಕಾದಲ್ಲಿ ಈ ಮ್ಯಾಚ್ ಹೋಸ್ಟಿಂಗ್ ನಡೀತಾ ಇದೆ. ಆ್ಯಂಡ್ ಹಾಗೆ 18 ಫೆಬ್ರವರಿ ಬಂದ್ಬಿಟ್ಟು ನಮ್ಮದು ಮುಂಬೈನಲ್ಲಿ, ಅದು ಕೂಡ ನೆದರ್ಲ್ಯಾಂಡ್ಸ್ ಜೋಡಿ. ಆದರೆ ಇದು ಕೂಡ ಅಷ್ಟೊಂದು ಏನು ಸ್ಟ್ರಾಂಗೆಸ್ಟ್ ಟೀಮ್ ಅಲ್ಲ, ಹಾಗಾಗಿ ನಮ್ಮದು ಸ್ಟ್ರಾಂಗೆಸ್ಟ್ ಗ್ರೂಪ್ ಏನು ಹಂಗೆ ಕಾಣೋದಿಲ್ಲ, ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ. ಆ್ಯಂಡ್ ಹಾಗೆ ಈ ಸರಿ ಫೈನಲ್ ಬಂದ್ಬಿಟ್ಟು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. 2026 T20 ವಿಶ್ವಕಪ್ ಫೈನಲ್ ಪಿಕ್ಸ್ ಅಂತ ಹೇಳ್ಬೋದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಅದರಲ್ಲಿ ಇದಕ್ಕೊಂದು ಅಡ್ಡ ಕೂಡ ಇದೆ, ಅದು ಕೂಡ ಆ್ಯಂಡ್ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಫೈನಲ್ಗೆ ಬರಬಾರ್ದು, ಆದರೆ ಮಾತ್ರ T20 ವಿಶ್ವಕಪ್ ಫೈನಲ್ ಅಹಮದಾಬಾದ್ನಲ್ಲಿ ನಡೆಯುತ್ತೆ. ಆ್ಯಂಡ್ ಹಾಗೆ ಲಾಸ್ಟ್ ಟೈಮ್ ಇವರಿಗೆ ಬಂದಾಗ, ಅಂದರೆ ಈಗ ತಾನೇ ಮುಗಿದ ಏಷ್ಯಾ ಕಪ್ನಲ್ಲಿ ಇವರಿಗೆ ತಿಕ್ಕಾವ್ರು ಹೆಂಗೆ ಹೊಡೆದು ಕಳಿಸಿದ್ರು ನೋಡಿ. ಆಡಿರೋ 3 ಮ್ಯಾಚ್ನಲ್ಲಿ ಕೂಡ 3ಕ್ಕೆ 3 ಸೋತಿದ್ರು. ಹಾಗಾಗಿ ಸೋತುಸ್ತುವಾಗಿರೋಂಥ ಪಾಕಿಸ್ತಾನ ಮತ್ತೆ ಇವ್ರನ್ನ ನಾವು 2 ಟೈಮ್ಸ್ ಮೀಟ್ ಆಗಬೇಕಾಗುತ್ತೆ. ಅದು ಕೂಡ ಒಂದು ಬಂದ್ಬಿಟ್ಟು ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ. ಆ್ಯಂಡ್ ಹಾಗೆ ಇನ್ನೊಂದು ಸೆಕೆಂಡ್ ಕ್ವಾಲಿಫೈಯರ್ನಲ್ಲಿ ಕೂಡ ನಾವು ಇವ್ರನ್ನ ಮೀಟ್ ಆಗ್ಬೋದು. ಅದು ಕೂಡ ಆಲ್ಮೋಸ್ಟ್ ನಾ ಕನ್ಫರ್ಮ್ ಅಂತ ಹೇಳ್ತೀನಿ, ಯಾಕಂದರೆ ಅವು 2 ನೇಷನ್ ಬಂದ್ಬಿಟ್ಟು ವೀಕ್ ಟೀಮ್ ಆಗಿದ್ದಾವೆ. ಇನ್ನು ಉಳಿದ 2 ನೇಷನ್ ಅವ್ರನ್ನ ಇವರು ಬೀಟ್ ಮಾಡ್ಕೊಂಡ್ಬಂದು ಅಂದರೆ ಇವರು ಕೂಡ ಕ್ವಾಲಿಫೈ ಆಗ್ತಾರೆ. ಆ್ಯಂಡ್ ಹಾಗೆ ಇವ್ರನ್ನ ಸೆಕೆಂಡ್ ಟೈಮ್ ಕೂಡ ಮೀಟ್ ಆಗಬೇಕಾಗುತ್ತೆ ಟೀಮ್ ಇಂಡಿಯಾ. ಏನು ಹೋಸರಿ ಲಾಸ್ಟ್ ಟೈಮ್ ಏಷ್ಯಾ ಕಪ್ನಲ್ಲಿ ಆಗಿತ್ತು ನೋಡಿ, ಅದೇ ಥರ ಈ ಸರಿನೂ ಇವ್ರನ್ನ ಸೆಕೆಂಡ್ ಅಥವಾ ಥರ್ಡ್ ಟೈಮ್ ಮೀಟ್ ಆದರೂ ಏನೋ ಅಷ್ಟೊಂದು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಸಲಿನೂ ಕೂಡ ಇವರಿಗೆ ತೆಕ್ಕಾವ್ರು ಹೆಂಗೆ ಹೊಡೆದು ಕಳಿಸಿದರೆ ಮುಗೀತು.